ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಿ, ಇನ್ನು ಮುಂದೆ ತುಳಸಿಯವ್ರು ಹೇಳಿದಾಗೆ ಕಂಪನಿಯಿಂದ ರಿಲೀಸ್ ಆಗೋ ಅಷ್ಟೂ ಫಂಡ್ಸ್ ಬಗ್ಗೆ ಗಮನ ಇರಲಿ. ಎಲ್ಲ ಲೆಕ್ಕ ಪರ್ಫೆಕ್ಟ್ ಆಗಿರಬೇಕು, ಎಲ್ಲದಕ್ಕೂ ಬಿಲ್ ಇರಬೇಕು. ಓಕೆನಾ? ಸರಿಯಪ್ಪ, ಹಾಗೆ ಮಾಡೋಣ. ಅಮ್ಮ ಇಂಡೈರೆಕ್ಟ್ ಆಗಿ ಬಿಸ್ನೆಸ್ ಪಾಠ ಹೇಳ್ಕೊಟ್ಟಿದ್ದಾರೆ. ಬಿಸ್ನೆಸ್ ಅಂದರೆ ಬರೀ ಸಂಪಾದನೆ ಮಾಡೋದಲ್ಲ, ಸಂಪಾದನೆ ಮಾಡೋದನ್ನ ಉಳಿಸೋದು ಕೂಡ ಬಿಸ್ನೆಸ್. ಕರೆಕ್ಟಾಗಿ ಹೇಳಿದ್ರಿ. ನಾವು ಬಿಸ್ನೆಸ್ ಮಾಡಿ ಲಕ್ಷ ಲಕ್ಷ ಲಾಭ ತರೋದು ಒಂದೇ, ಸರಿಯಾದ ಲೆಕ್ಕಾಚಾರ ಮಾಡಿ ಲಕ್ಷ ಲಕ್ಷ ಉಳಿಸೋದು ಒಂದೇ. ಅದಕ್ಕೆ ಈ ಥರ ಹೇಳಿದ್ದು ಒಳ್ಳೇದೇ ಆಯಿತು. ಶಾರ್ವರಿಗೆ ಮೂಗ್ದಾರ ಬಿತ್ತು. ಆದರೂ ಅದಕ್ಕೆ ಬಿಸ್ನೆಸ್ ವಿಷಯದಲ್ಲಿ ಯಾವತ್ತೂ ತಲೆ ಹಾಕ್ತೋರಲ್ಲ. ಇವತ್ತು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅದರ ಹಿಂದೆ ಬೇರೆ ಏನಾದರೂ ಕಾರಣ ಇರ್ಬೋದಾ? ಅವೇ ಅಣ್ಣ ಹೇಳಿದ್ ಗೊತ್ತಾಯ್ತಲ್ಲ, ಪ್ರತಿಯೊಂದು ಲೆಕ್ಕಾಚಾರನೂ ಸರಿಯಾಗಿ ನೋಡ್ಕೊ. ಆಯಿತು ಚಿಕ್ಕಪ್ಪ, ನನಗಂತೂ ಆ ತಲೆನೋವೇ ಇಲ್ಲ. ದುಡ್ಡು ಕಾಸಿನ ವಿಷಯ ಎಲ್ಲ ಚಿಕ್ಕಮ್ಮನೇ ನೋಡ್ಕೋತಾರೆ. ಅಮ್ಮ ಹೇಳ್ದ ಹಾಗೆ ಚಿಕ್ಕಮ್ಮ ಪ್ರತಿ ವಿಷಯದಲ್ಲೂ ಕಟ್ಟುನಿಟ್ಟಾಗಿರ್ತಾರೆ. ನೋಡಿದ್ಯಾ ತುಳಸಿ, ನೀನು ತಿಪ್ಪರ್ಲಾಗ ಹೊಡೆದ್ರು ಅವಿ ಯಾವತ್ತೂ ನನ್ನ ಲೆಕ್ಕಾಚಾರ ಕೇಳೋದಿಲ್ಲ. ನಿನ್ನ ಮಾತುಗಳನ್ನ ಯಾರೂ ನಂಬಲ್ಲ. ಪಾಪ, ಇಷ್ಟೊತ್ತು ನೀನು ಆಡಿದ ಮಾತುಗಳೆಲ್ಲ ವೇಸ್ಟ್ ಆಯ್ತು. ನೀನು ಹೇಳೋದು ಸರಿ ಅವಿ. ಶಾರ್ವರಿಯವರು ದುಡ್ಡು ಕಾಸಿನ ಲೆಕ್ಕಾಚಾರ ನೋಡ್ಕೊಳ್ಳುವಾಗ ನಮ್ಗೆ ಯಾವ ಚಿಂತೆನೂ ಇರಲ್ಲ. ಆದರೆ ಪಾಪ ಅವ್ರಿಗೆ ಈ ಲೇಡೀಸ್ ಕ್ಲಬ್ಬು, ಸಮಾಜ ಸೇವೆ ಜೊತೆಗೆ ಈ ಮನೆ ಯೋಚನೆ ಎಲ್ಲ ಇರುವಾಗ ಈ ದುಡ್ಡು ಕಾಸಿನ ತಲೆನೋವು ಬೇಕಾ? ಮನೆಗೋಸ್ಕರ ಶಾರ್ವರಿಯವರು ತುಂಬ ದುಡ್ದಿದ್ದಾರೆ. ಇನ್ನೂ ಅವ್ರನ್ನ ದುಡಿಸ್ಕೊಳ್ಳೋದಕ್ಕೆ ನಿಮ್ಗೆಲ್ರಿಗೂ ಹೇಗೆ ಮನಸ್ಸಾದ್ರೂ ಬರುತ್ತೆ? ಸರಿಯಾಗಿ ಹೇಳಿದ್ರಿ. ಅದಕ್ಕೆ ನನಗೂ ನನ್ನ ಹೆಂಡತಿ ಬಗ್ಗೆ ಕನಕರ ಅನ್ಸುತ್ತೆ. ಆದ್ರೆ ಇವ್ರುಗಳಿಗೆ ಯಾರಿಗೂ ಆ ಯೋಚನೆನೇ ಇಲ್ವಲ್ಲ. ಅವೇ, ನಿನಗೆ ಸಪೋರ್ಟ್ ಮಾಡೋದಕ್ಕೆ ನಿನ್ನ ತಮ್ಮ ಇದ್ದಾನೆ, ಈಗ ಸಮರ್ಥ ಕೂಡ ನಿನ್ನ ಜೊತೆಗೆ ಸೇರ್ಕೊಂಡಿದ್ದಾನೆ. ಇಷ್ಟು ದೊಡ್ಡ ಜವಾಬ್ದಾರಿನ ಪಾಪ ಶಾರ್ವರಿ ಕೊಟ್ಟಿದ್ದೀರಲ್ಲ. ಹೀಗೆ ಆದರೆ ಅವಳು ಸಂಸಾರದ ಕಡೆ ಗಮನ ಕೊಡೋದು ಬೇಡವಾ? ನನ್ನೂ ಮರೆದು ಬಿಡ್ತಾಳೆ ಅಷ್ಟೇ. ಕೇಳಿಸ್ತಾವಿ? ಇಷ್ಟು ದಿನ ನನ್ನ ತಮ್ಮ ಕೋಮದಲ್ಲಿದ್ದು ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂತ ಈ ರೀತಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಗೊತ್ತಾಯ್ತಾ? ನನಗೆ ಅರ್ಥ ಆಗ್ತಿದೆ ಚಿಕ್ಕಪ್ಪ. ಚಿಕ್ಕಮ್ಮ ದುಡ್ಡು ಕಾಸಿನ ವ್ಯವಹಾರ ನೋಡಿಕೊಂಡ್ರೆ ನಾವೆಲ್ಲರೂ ಕೂಲಾಗಿರ್ಬೋದು ಅಂದ್ಕೊಂಡೆ. ಇದೇ ನೀವು ಮಾಡ್ತಿರೋ ತಪ್ಪು. ಜವಾಬ್ದಾರಿ ತಗೊಳ್ಳೋದಕ್ಕೆ ಹಿಂಜರಿಬಾರ್ದು. ಈಗ ನಾನು ಹೇಳ್ತಾ ಇದ್ದೀನಿ, ಶಾರ್ವರಿಗೆ ಇನ್ನು ಮುಂದೆ ರೆಸ್ಟ್ ಕೊಡಿ. ಅವಳು ಆರಾಮಾಗಿ ಮನೇಲಿರಲಿ. ಸಮಾಜ ಸೇವೆ, ಲೇಡೀಸ್ ಕ್ಲಬ್ ಅಂತ ನೆಮ್ಮದಿಯಾಗಿ ಓಡಾಡ್ಕೊಂಡಿರಲಿ. ಸಾರಿ ಚಿಕ್ಕಮ್ಮ, ಇಷ್ಟು ವರ್ಷ ನೀವು ಕಂಪ್ನಿಗೋಸ್ಕರ, ಮನೆಗೋಸ್ಕರ ದುಡಿತಿದ್ರಿ. ಆದರೆ ನಿಮಗೂ ರೆಸ್ಟ್ ಬೇಕಾಗತ್ತೆ ಅಂತ ನಾವು ಅಂದ್ಕೊಂಡೇ ಇಲ್ಲ. ನಾಳೆ ಅಭಿ ಬರ್ತಾನೆ. ಅವ್ನು ಬಂದಿದ ತಕ್ಷಣ ಅಕೌಂಟ್ ಜವಾಬ್ದಾರಿ ಎಲ್ಲ ಅವನಿಗೆ ವಹಿಸ್ತೀನಿ. ಖುಷಿನಾ? ಇಲ್ಲ ಅವಿ, ನನಗೇನೋ ಈ ಕೆಲಸ. ನೋಡು ಶಾರ್ವರಿ, ಮಕ್ಕಳು ನಿನ್ನ ಭಾರನ, ಜವಾಬ್ದಾರಿನ ಕಡಿಮೆ ಮಾಡ್ತಾ ಇದ್ದಾರೆ. ಇಂಥ ಮಕ್ಕಳನ್ನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ದೆ. ಅವಳಿಗೆ ಸಂತೋಷ ಆಯ್ತು ಬಿಡಪ್ಪ. ಅವಳಿನ ಮೇಲೆ ನನ್ನ ಜೊತೆ ಕಾಲ ಕಳ್ಕೊಂಡಿರ್ತಾಳೆ. ಥ್ಯಾಂಕ್ಸ್ ಹೇಳು ಶಾರ್ವರಿ. ಥ್ಯಾಂಕ್ಸ್ ಅವಿ. ಥ್ಯಾಂಕ್ಸ್ ಅದಕ್ಕೆ. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಪರವಾಗಿಲ್ಲ ಸರ್, ನೀವು ನಿಜವಾಗ್ಲೂ ಗ್ರೇಟ್. ನೀವು ಎಲ್ಲರನ್ನೂ ಅರ್ಥ ಮಾಡ್ಕೋತೀರಾ.
ನಿಮ್ಗೆ ಎಷ್ಟೇ ನೋವಿದ್ರೂ ಬೇರೆಯವರ ನೋವನ್ನು ನಿವಾರಿಸೋ ಪ್ರಯತ್ನ ಪಡ್ತೀರಾ. ಮನೆ ಜವಾಬ್ದಾರಿನೆಲ್ಲ ವಹಿಸ್ಕೊಂಡು ಕಂಪನಿ ವಿಷಯದಲ್ಲೂ ನೀವು ಸಜೆಷನ್ಸ್ ಕೊಡ್ತೀರಾ. ಇನ್ನು ಸ್ವಲ್ಪ ವರ್ಷ ಹೋದರೆ ನೀವೇ ಇಡೀ ಕಂಪನಿನ ನಡೆಸ್ತೀರಾ. ಸಾಕು ಸಾಕು, ಇಷ್ಟೆಲ್ಲ ಹೊಗಳ್ಬೇಡಿ, ಹಂಗದೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗಲ್ಲ ಅನ್ನೋದು ನಿಮ್ಮ ಸಿಂಪ್ಲಿಸಿಟಿ ತುಳಸಿಯವರೇ. ತುಂಬ ಬುದ್ಧಿವಂತಿಕೆ ಇರೋರೇ ಹೀಗೆ, ತಮಗೇನು ಗೊತ್ತಿಲ್ಲ ಅನ್ನೋ ಥರನೇ ಇರ್ತಾರೆ. ಯಾಕೆಂದರೆ ಅವ್ರಿಗೆ ಗೊತ್ತು ಅಹಂಕಾರ ಅನ್ನೋದು ಬುದ್ಧಿವಂತಿಕೆಯನ್ನು ಸುಡೋ ಬೆಂಕಿ ಇದ್ದ ಹಾಗೆ ಅಂತ. ಹಾಗಾದರೆ ಬುದ್ಧಿವಂತಿಕೆ ಇದ್ದು ಅಹಂಕಾರ ಇಲ್ಲದೆ ಇರೋ ನೀವೇ ನನಗೆ ಸ್ಫೂರ್ತಿ ಅಂತ ಹೇಳ್ಬೋದು. ಆಯ್ತಾಯ್ತು, ನಿಮಗೆ ಸ್ಫೂರ್ತಿ ನಾನು, ನನಗೆ ಸ್ಫೂರ್ತಿ ನೀವು, ಓಕೆನಾ? ನಿಜಾನೇ, ಗಂಡ ಹೆಂಡತಿ ಒಬ್ರನ್ನೊಬ್ರು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವರೇ ಒಬ್ರಿಗೊಬ್ರು ಸ್ಫೂರ್ತಿಯಾಗಿರ್ಬೋದು. ವಾ, ಎಂಥ ಮಾತಾಡಿದ್ರಿ. ಅಯ್ಯೋ, ಏನೋ ಬಾಯ್ ತಪ್ಪು ಹೇಳ್ದೆ, ಹಾಗಂತ ನನ್ನ ಜಾಣೆ ಅನ್ಕೋಬೇಡಿ. ನಿಮ್ಮ ನಗು ಯಾವಾಗಲೂ ಹೀಗೆ ಇರಬೇಕು ತುಳಸಿಯವರೇ. ನಿಮ್ಗೆ ಯಾವ ತೊಂದರೆನೂ ಇಲ್ಲದೆ ಹೆರಿಗೆ ಆಗಬೇಕು. ನೀವು ಆರೋಗ್ಯವಾಗಿರಬೇಕು. ಮಾಧವರೇ, ಏನಾಯ್ತು? ಇದ್ದಕ್ಕಿದ್ದಂಗೆ ಯಾಕೆ ಮಂಕಾಗ್ಬಿಟ್ರಿ? ನಾನು ಶಾರ್ವರಿ ವಿಷಯವಾಗಿ ಮಾತಾಡಿದ್ದು ನಿಮ್ಗೆ ಇಷ್ಟ ಆಗಲಿಲ್ವಾ? ಛೇ, ಹಾಗೇನೂ ಇಲ್ಲ. ನೀವು ಮಾತಾಡಿದ್ದು ಸರಿಯಾಗೇ ಇತ್ತಲ್ಲ. ಶಾರ್ವರಿ ಈ ಮನೆಗೋಸ್ಕರ ಎಷ್ಟು ಶ್ರಮ ಪಟ್ಟಿದ್ದಾಳೆ. ಅವಳನ್ನು ನಾವು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಅದು ಕಮ್ಮಿನೇ. ಅವಳ ಮೇಲೆ ನನಗೆ ತುಂಬ ನಂಬಿಕೆ ಇದೆ. ಮುಂದೊಂದು ದಿನ ನಮ್ಮ ಇಡೀ ಆಸ್ತಿನ ಅವಳ ಹೆಸರಿಗೆ ಬರಿಬೇಕು ಅನ್ನೋ ಪರಿಸ್ಥಿತಿ ಬಂದರೂ ಕೂಡ ನಾನು ಅದಕ್ಕೆ ಸಿದ್ಧ. ನಿಮ್ಮ ಮನಸ್ಸಲ್ಲಿ ಸ್ವಲ್ಪನೂ ಕಲ್ಮಶ ಇಲ್ಲ ಮಾಧವ್ ಅವರೇ. ಶಾರ್ವರಿ ನಿಮ್ಮನ್ನೇ ಕೊಲ್ಲಕ್ಕೆ ನೋಡ್ತಾ ಇದ್ದಾಳೆ. ನಿಮ್ಮ ಬದುಕನ್ನೇ ನಾಶ ಮಾಡಿದಾಳೆ. ನಿಮ್ಮ ಹೆಂಡತಿನ ಸಾಯಿಸಿ ಮಕ್ಕಳನ್ನ ಅನಾಥರಾಗಿ ಮಾಡಿದಾಳೆ. ಆದರೆ ಇದ್ಯಾವುದೋ ನಿಮಗೆ ಗೊತ್ತಿಲ್ಲ. ಇದೆಲ್ಲ ಗೊತ್ತಾದರೂ ನಂಬೋ ಪರಿಸ್ಥಿತಿಲಿ ನೀವಿಲ್ಲ. ಸರಿ, ಗೊತ್ತಾಯ್ತು, ನೀವು ಮಲ್ಕೊಳ್ಳಿ. ಇವರೆಲ್ಲರೂ ಶಾರ್ವರಿ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆನ ಉಪಯೋಗಿಸ್ಕೊಂಡು ಈ ಮನೆ ನೆಮ್ಮದಿನ ಹಾಳು ಮಾಡ್ತಾ ಇದ್ದಾಳೆ ಶಾರ್ವರಿ. ಅದಕ್ಕೆ ನಾನು ಅವಕಾಶ ಕೊಡಬಾರ್ದು. ಅಂತ ಒಂದು ಸಾಕ್ಷಿಗೋಸ್ಕರನೇ ಕಾಯಬೇಕು. ಶಾರ್ವರಿ, ಏನ್ ಮಾಡ್ತಾ ಇದೀಯಾ? ತಿನ್ನೋ ಅನ್ನಕ್ಕೆ ವಿಷ ಬೆರೆಸ್ತಿದ್ದೀನಿ. ಇದಕ್ಕಿಂತ ಕ್ಲಿಯರ್ ಆಗಿ ಯಾರಾದರೂ ಹೇಳಕ್ಕಾಗತ್ತಾ? ಇದು ಯಾರಿಗೆ ಗೊತ್ತಾ? ನಿನ್ ದೊಡ್ಡ ಮಗನಿಗೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.